ಯುಗಪುರುಷ, ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಭಕ್ತರ ಕಲ್ಪವೃಕ್ಷವಾಗಿರ್ತಕ್ಕಂತಹ ಪರಮ ಪೂಜ್ಯ ಶತಾಯುಷಿ ಕರ್ನಾಟಕ ರತ್ನ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗಾ ಅವರ ನಿಧನದ ವಾರ್ತೆ ಕೇಳಿ ತೀವ್ರ ದುಃಖವಾಗಿದೆ. ಪರಮ ಪೂಜ್ಯರು ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಧರ್ಮಗುರುಗಳಾಗದೆ ಇಡೀ ಮನುಕುಲಕ್ಕೆ ಮಾರ್ಗದರ್ಶಕರಾಗಿ, ಎಲ್ಲ ಧರ್ಮೀಯರಿಗೆ ಪೂಜ್ಯನೀಯರಾಗಿ, ಸಕಲ ಮತಾಚಾರ್ಯರಾಗಿ, ಕರ್ನಾಟಕದ ಶಿಖರವಾಗಿ ಬಾಳೆ ಬೆಳಗಿದಂಥ ಮಹಾಮಹಿಮರು. ಅವರ ಅಗಲುವಿಕೆಯಿಂದ ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ, ಇಡೀ ಭಾರತ ದೇಶದಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂತಹ ಭಾರತೀಯರಿಗೂ ಕೂಡ ತುಂಬ ನೋವಾಗಿದೆ. ಪರಮ ಪೂಜ್ಯರ ಜೀವಿತದ ಅವಧಿಯಲ್ಲಿ ಅವರು ಎಂತಹ ವ್ಯಕ್ತಿತ್ವ ಅವರದಾಗಿತ್ತು ಎಂದರೆ, ಬಡ ಮಕ್ಕಳಲ್ಲಿ ಮಹಾದೇವನನ್ನು ಕಂಡಿರ್ತಕ್ಕಂತಹ ಮಹಾಮೂರ್ತಿಗಳು. ಅಷ್ಟೇ ಅಲ್ಲ, ಇಲ್ಲಿಯವರೆಗೆ ಸುಮಾರು 25 ಕೋಟಿ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹವನ್ನು ಮಾಡಿದಂತಹ, ಇಡೀ ವಿಶ್ವದಲ್ಲಿಯೇ ಯಾರಿಗೆ ಕೀರ್ತಿ ಸಲ್ತಾ ಇದೆ ಅಂದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಸಲ್ತಾ ಇದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಮಿತಭಾಷಿಗಳಾಗಿ, ಬಹುಭಾಷಾ ಪಂಡಿತರಾಗಿ, ತತ್ವವೇತ್ತರಾಗಿ, ಚಿಂತಕರಾಗಿ, ಸಮಾಜ ಸುಧಾರಕರಾಗಿ, ಅನ್ನದಾಸೋಹಿಗಳಾಗಿ, ಜ್ಞಾನದಾಸೋಹಿಗಳಾಗಿ ಕಾರ್ಯವನ್ನು ಮಾಡಿದಂಥ ಮಹಿಮಾ ಪುರುಷ. ಅನೇಕ ಸಲ ಎಲ್ಲ ಬಡ ಮಕ್ಕಳನ್ನು ಬರಮಾಡಿಕೊಂಡು ಪ್ರತಿನಿತ್ಯ ಅವರಿಗೆ ಜ್ಞಾನದ ಬೋಧೆಯನ್ನು ಅವರು ಮಾಡ್ತಾಯಿದ್ದರು. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂತಹ ಆರ್ಷ ಕಾವ್ಯದ ತತ್ವವನ್ನು ಇಡೀ ನಾಡಿನಲ್ಲಿ ಚಾಚೂ ತಪ್ಪದೆ ಅತ್ಯಂತ ಶ್ರದ್ಧೆಯಿಂದ ತನು ಮನದಿಂದ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಹಾಪೂಜ್ಯರು ಸಿದ್ಧಗಂಗಾದ ಶಿವಕುಮಾರ ಮಹಾಸ್ವಾಮೀಜಿಯವರಾಗಿದ್ದರು. ಅವರು ಕೇವಲ ಅಂಧರಿಗಷ್ಟೇ ಅಲ್ಲ, ಅನಾಥರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ, ಅವರ ಶಾಲೆಯಲ್ಲಿ ಕಲಿತಂತಹ ಅನೇಕ ಮತ್ತು ವಿದ್ಯಾರ್ಥಿಗಳು ನಾಡಿನ ತುಂಬೆಲ್ಲ ಸಂಚರಿಸಿ ವಿದ್ವಾನ್ಮನೆಗಳಾಗಿ ನಾಡಿಗೆ ಮಾರ್ಗದರ್ಶನವನ್ನಿರ್ತಕ್ಕಂಥ ಮಹಾಮಹಿಮರ ಸಾಲಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದ್ದಾರೆ. ಪರಮ ಪೂಜ್ಯರ ಬದುಕು ಮಾನವೀಯ ಮೌಲ್ಯಗಳಿಂದ ಕೂಡಿರ್ತಕ್ಕಂತಹ ಬದುಕು. ಅವರ ಕೊನೆಯ ಹಂತದಲ್ಲಿ ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅವರು ಭಸ್ಮ ಹತ್ತಕ್ಕಂತಹ ಪರಿಯನ್ನು ನುಡಿದರೆ ಇಷ್ಟಲಿಂಗದ ಮೇಲೆ, ಇಷ್ಟಲಿಂಗಾರ್ಚನೆಯ ಬಗ್ಗೆ ಅಮೋಘವಾಗಿರ್ತಕ್ಕಂತಹ ಮತ್ತು ಅತ್ಯಂತ ಆತ್ಮೀಯತೆಯಿಂದ ಮತ್ತು ಭಕ್ತಿಯಿಂದ, ಪ್ರೀತಿಯಿಂದ ಕೂಡಿರ್ತಕ್ಕಂಥ ದ್ಯೋತಕವಾಗಿ ಅವರು ನಿಜವಾಗಿಯೂ ಕೂಡ ಕ್ರಿಯಾಶೀಲ ಒಬ್ಬ ಮಹಾಸ್ವಾಮೀಜಿಯವರಾಗಿ ಇಷ್ಟಲಿಂಗಾರ್ಚನೆಯನ್ನು ಬೆಳಗಿನ ಜಾವದಲ್ಲಿ ಮಾಡ್ತಾ ಇದ್ದರು. ಬೆಳಗ್ಗೆ 4 ಗಂಟೆಗೆ ಎದ್ದು ಯೋಗವನ್ನು ಮಾಡಿ ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಹಾಪೂಜ್ಯರು. ಅವರು ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಬ್ಬ ಆದರ್ಶಪ್ರಾಯ ಗುರುಗಳಾಗಿ ಬಾಳನ್ನು ಬೆಳಗಿದಂಥ ಮಹಾಮಹಿಮರು. ಅಂತಹ ಪೂಜ್ಯರ ಭೌತಿಕವಾಗಿರ್ತಕ್ಕಂಥ ದೇಹ ಇಂದು ನಾವು ಕಾಣ್ತಾ ಇಲ್ಲ, ಆದರೂ ಕೂಡ ಅವರ ಆಧ್ಯಾತ್ಮದ ಚೈತನ್ಯ ಶಕ್ತಿ, ದಾಸೋಹದ ಶಕ್ತಿ ಇಡೀ ವಿಶ್ವದಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಅವರು ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂಥ ಮಹಾಮಹಿಮರು. ಪೂಜ್ಯರು ಇಂದು ಭೌತಿಕವಾದಂಥ ದೇಹದಿಂದ ಇಲ್ಲ, ಆದರೂ ಕೂಡ ಅವರ ಆಧ್ಯಾತ್ಮದ ಚೈತನ್ಯ ಶಕ್ತಿ ಇಡೀ ಕರ್ನಾಟಕ ರಾಜ್ಯದ ಕಣದಲ್ಲಿ ಅವರ ದಾಸೋಹದ ಶಕ್ತಿ ತುಂಬಿದೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಪೂಜ್ಯರನ್ನು ಅವರ ಉತ್ತರಾಧಿಕಾರಿಗಳಾಗಿ ಅತ್ಯಂತ ಕ್ರಿಯಾಶೀಲ ಸ್ವಾಮೀಜಿಯವರಾಗಿ ಸೇವೆಯನ್ನು ಮಾಡ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಹೃದಯದಲ್ಲಿ ನಾವೆಲ್ಲರೂ ಕೂಡ ಇಂದು ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಕಾಣಬೇಕಾಗಿದೆ. ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಮತ್ತು ಶಿವಕುಮಾರ ಮಹಾಸ್ವಾಮೀಜಿಯವರ ಆಧ್ಯಾತ್ಮದ ಚೈತನ್ಯ ಶಕ್ತಿಯಿಂದ ಇಡೀ ನಾಡಿಗೆ, ವಿಶ್ವಕ್ಕೆ ಈ ಮಠ ಆದರ್ಶಪ್ರಾಯವಾಗಿದೆ. ಮುಂದೆಯೂ ಕೂಡ ತನು ಮನಧನದಿಂದ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಈ ಮಠದಲ್ಲಿದೆ, ಈ ಮಠದ ಭಕ್ತರಲ್ಲಿದೆ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಪರಮ ಪೂಜ್ಯರು 2007ನೇ ಇಸ್ವಿಯಲ್ಲಿ
ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ರತ್ನ ಎನ್ನುವಂಥ ಪದವಿಯನ್ನು ಅವರಿಗೆ ಕೊಟ್ಟಾಗ, ಅವರನ್ನು ಬರಮಾಡಿಕೊಂಡಾಗ ಪೂಜ್ಯರು ಅತ್ಯಂತ ಪ್ರೀತಿಯಿಂದ ಆರ್ಕೋಡ್ ಮಠಕ್ಕೆ ಆಗಮಿಸಿ 2 ತಾಸುಗಳ ಪರ್ಯಂತರವಾಗಿ ಇಲ್ಲಿ ವಾಸ್ತವ್ಯವಿದ್ದು ಅಮೋಘವಾಗಿರ್ತಕ್ಕಂಥ ಮತ್ತು ಆಧ್ಯಾತ್ಮದ ರಸದೂಟಗಳಿಂದ ಕೂಡಿರ್ತಕ್ಕಂಥ ಜ್ಞಾನದ ಬೋಧೆಯನ್ನು ಮಾಡಿ ಅವರು ಹೋಗಿದ್ದಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿದೆ. ಮಹಾಜನೋ ಏನಗತಃ ಸ ಪಂಥಾಹ ಎನ್ನುವ ಹಾಗೆ ಪರಮಪೂಜ್ಯರು ಹಾಕಿಕೊಟ್ಟಿರ್ತಕ್ಕಂಥ ಕಾಯಕ, ದಾಸೋಹ, ಮಾನವೀಯ ಮೌಲ್ಯದ ತತ್ವ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸ್ವಾಮೀಜಿಯವರಿಗೆ ಮಾರ್ಗದರ್ಶನವಾಗಲಿ. ಅವರ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಈ ಪ್ರಸಂಗದಲ್ಲಿ ನೆನಪಿಸಿಕೊಂಡು ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ 2 ಮಾತುಗಳನ್ನು ಮುಗಿಸುತ್ತೇನೆ.